ಲೋಡ್ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಡ್ ಮಾಮೂಲಿ ನೀಡೋದಿಲ್ಲ. ಈ ಹಿಂದೆ ನಿಗದಿಪಡಿಸಿರುವಂತೆ ಲಾರಿಗಳಿಗೆ ಟಾರ್ಪಲ್ ಹಾಕಲು ಮಾತ್ರ ಹಣ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ 21ರಿಂದ ಅನ್ವಯ ಆಗುತ್ತೆ ಅಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಮಾಲೀಕರ ಸಂಘದ ಪ್ರಮುಖರು SS ಜ್ಯೋತಿಪ್ರಕಾಶ್ ಸೇರಿದಂತೆ ಹಲವರು ಈ ವಿಷಯವನ್ನು ತಿಳಿಸಿದ್ದಾರೆ. ಇವತ್ತು ಲಾರಿ ಮಾಲೀಕರಿಗೆ ಡ್ರೈವರ್ಗಳದ್ದು ತುಂಬ ಕೊರತೆ. ಜೊತೆಗೆ ಮೊದಲಾಗಿದ್ದರೆ ಡ್ರೈವರ್ ಜೊತೆಗೆ ಕ್ಲೀನರ್ ಸಹ ಇರ್ತಾಯಿದ್ರು. ಈಗ ಕ್ಲೀನರ್ ಅನ್ನೋದು ಶಬ್ದನೇ ಹೋಗ್ಬಿಟ್ಟಿದೆ. ಕ್ಲೀನರ್ ಬರೋದು ಯಾರು ಹೆಲ್ಪರ್ ಆಗಲಿ ಕ್ಲೀನರ್ ಸಿಗಲ್ಲ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಲಾರಿ ಡ್ರೈವರ್ ಒಬ್ಬನೇ ಓಡಿಸ್ಬೇಕು. ಆ ದುಸ್ಥಿತಿ ಇವತ್ತು ಬಂದಿದೆ. ಜೊತೆಗೆ ಇವತ್ತು ಈ ಡೀಸೆಲ್ ಜೊತೆಗೆ ದೊಡ್ಡ ಹೊಡೆತ ಅಂದರೆ ನಮಗೆ ಟೋಲು. ಈ ಟೋಲು ಈಗ ನಿಮಗೊಂದು ಎಕ್ಸಾಂಪಲ್ ಅಂದರೆ, ಶಿವಮೊಗ್ಗದಿಂದ ಅಹಮದಾಬಾದ್ ಹೋಗಿ ಬಾಂಬೆ ಹೋಗಿ ಬ್ಯಾಂಗ್ಳೂರು ಹೋಗಿ ಶಿವಮೊಗ್ಗ ಬರೋಷ್ಟೊತ್ತಿಗೆ ಬಾಂಬೆ ಶಿವಮೊಗ್ಗ ಬಂದರೆ 5,000 to 6,000 ರೂಪಾಯಿ ಟೋಲ್ ಟ್ಯಾಕ್ಸ್ ಕಟ್ಟಬೇಕು. ಜೊತೆಗೆ ಅಹಮದಾಬಾದ್ ಹೋಗಿ ಬಂದರೆ 18,000 ರೂಪಾಯಿ ಬರುತ್ತೆ ಒಂದು ಟೋಲ್, ಒಂದು ಲಾರಿ ಹೋಗಿ ಬರೋ ಅಷ್ಟೊತ್ತಿಗೆ. ಈಗ ಎಕ್ಸಾಂಪಲ್ ಶಿವಮೊಗ್ಗದಿಂದ ಬೆಂಗಳೂರು ಹೋದರೆ, ಈಗ ನಾವೆಲ್ಲ ಶಿವಮೊಗ್ಗ ಬೆಂಗಳೂರು ಓಡಿಸ್ತಾ ಇದ್ವಿ, ನಮಗೆ ಟೋಲ್ ಇರಲಿಲ್ಲ. ಒಂದೇ ಒಂದು ದಾವಸ್ಪೇಟೆ ಹತ್ರ ಒಂದು ಟೋಲ್ ಇತ್ತು. ಈಗ ಬಾರಂದೂರಿಂದ ಇನ್ನೂ ಶುರುವಾಗಿಲ್ಲ, ಶುರುವಾಗುತ್ತೆ. ಬಾರಂದೂರು, ಬಾಣಾವರ, KB ಕ್ರಾಸು, ಜೊತೆಗೆ ದಾವಸ್ಪೇಟೆ, ಒಟ್ಟು ಈಗ ಶಿವಮೊಗ್ಗ ಬೆಂಗಳೂರು ಓಡಿದ್ರೆ ಒಂದು ಲಾರಿ 6 wheel ಲಾರಿ ಒಂದು ಹೋಗಿ ಬಂದರೆ 1,600 ರೂಪಾಯಿ ಬರುತ್ತೆ. ಅದೇ ಲಾರಿ ಮಡಿವಾಳ ಹೋದರೆ 2,500 ರೂಪಾಯಿ ಬರುತ್ತೆ ಹೋಗಿ ಬಂದರೆ. ಯಾಕೆಂದರೆ ನೈಸ್ ರೋಡಲ್ಲಿ ಹೋಗಿ ಬರಲಿಕ್ಕೆ 1,200 ರೂಪಾಯಿ ಬೇಕೀಗ. ಈ ಒಂದು ದುಸ್ಥಿತಿ ಲಾರಿ ಮಾಲೀಕರಿದೆ. ಇದ್ರ ಬಗ್ಗೆ ಮೊನ್ನೆ ನಾನು ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ದು ಮ್ಯಾನೇಜಿಂಗ್ ಕಮಿಟಿದು ಮೀಟಿಂಗ್ ಆಯಿತು ಕಲ್ಕಟ್ಟಾದಲ್ಲಿ. ಅಲ್ಲಿ ಹೋಗಿದ್ದೆ. ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ, ಮುಂದಿನ ಮಾರ್ಚ್ ಒಳಗೆ ಈ ಟೋಲ್ ಬಗ್ಗೆ ದೇಶಾದ್ಯಂತ ಈ ಲಾರಿ ಮಾಲೀಕರಿಗೆ ಅವರಿಗೆ ಹೇಳಿ ಏನೇನು ಆಗ್ತಾ ಇದೆ ಅಂತೇಳಿ ತಿಳಿಸಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಒಂದು ಚಿಂತನೆ ನಡೀತಾ ಇದೆ. ಏಕೆಂದರೆ ಇವತ್ತು ಲಾರಿ ಬಸ್ಸು ಯಾವುದೇ ಆದರೂ ಓಡಿಸ್ಬೇಕಾದ್ರೆ ಟೋಲ್ದು ಭಾರಿ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಬಗ್ಗೆನೂ ಮುಂದೆ ಚಿಂತೆ ಆಗುತ್ತೆ. ಈಗ ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪದ್ಧತಿ ಇದೆ. ಮೊದಲು ಕ್ಲೀನರ್ ಇರ್ತಿದ್ರು, ಈ ಹಗ್ಗ ಹಾಕೋದು ಟಾರ್ಪಲ್ ಹಾಕೋದು, ಅವರು ಸಹಾಯ ಮಾಡೋರು ಡ್ರೈವರ್ ಜೊತೆ ಇಬ್ಬರು ಸೇರಿ. ಈಗ ಡ್ರೈವರ್ ಒಬ್ಬನೇ ಇರೋದ್ರಿಂದ ಹಮಾಲರು ಮಾತ್ರ ಹೀಗೆ ಲೋಡ್ ಮಾಡಿಬಿಟ್ಟು ಟಾರ್ಪಲ್ ಹಾಕಿ ಹಗ್ಗ ಹಾಕ್ಕೊಡ್ತಾರೆ. ಮೊದಲು ಏನಾಗ್ತಿತ್ತು, ಬರೀ ಟಾರ್ಪಲ್ಲಿಗೆ ಮಾತ್ರ ಹಣ ಕೊಡ್ತಾ ಇದ್ವಿ ನಾವು ಕಟ್ಟಲಿಕ್ಕೆ. ಒಂದು ಲಾರಿಗೆ 6 wheel ಗಾಡಿಗೆ 200, 300, ಈ ದೊಡ್ಡ ಗಾಡಿಗೆ 400, 500 ಈ ಥರ ಕೊಡ್ತಾಯಿದ್ವಿ. ಆದರೆ ಈಗ ವರ್ತಕರೇನು ಮಾಡ್ಬಿಟ್ಟಿದ್ದಾರೆ, ಲೋಡಿಂಗು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಒಂದು ಟನ್ನಿಗೆ 50 ರೂಪಾಯಿ 60 ರೂಪಾಯಿ ಕೊಡಬೇಕು ಅಂತ. ಒಂದೊಂದು ಲಾರಿಗೆ ಈಗದು 1,000 ರೂಪಾಯಿ. 10 wheel ಗಾಡಿಗೆ 600 ರೂಪಾಯಿ ಬಿದ್ದರೆ 10 ಟನ್ನಿಗೆ 600 ರೂಪಾಯಿ ಆದರೆ 20 ಟನ್ನಿಗೆ 1,200 ರೂಪಾಯಿ ಆಗುತ್ತೆ. ಇದು ದೊಡ್ಡ ನಮಗೆ ಹೊಡೆತ. ಇತ್ತೀಚೆಗೆ ಅವರಿಗೆಲ್ಲ ವರ್ತಕರಿಗೆಲ್ಲ ಕರೆದು ಕೂರಿಸಿ ನಾವು ಲೋಡಿಂಗ್ ಇನ್ಮೇಲೆ ಕೊಡೋಕ್ಕಾಗೋಲ್ಲ, ಬರೀ ಟಾರ್ಪಲ್ ಕಟ್ಟಿದ್ದು ಮಾತ್ರ ಹಣ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಇವತ್ತು ಇದುವರೆಗೂ ಅವರು ಚರ್ಚೆಗೆ ಬಂದಿಲ್ಲ. ಅವರು ಬಂದು 15ನೇ ತಾರೀಕು ಟೈಮ್ ತೊಗೊಂಡಿದ್ರು. 15ನೇ ತಾರೀಕು ಆಯಿತು, ಬಂದಿಲ್ಲ. 20ಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇಡೀ ಜಿಲ್ಲೆ ಎಲ್ಲ ಲಾರಿ ಮಾಲೀಕರಿಗೂ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ವರ್ತಕರಿಗೂ ಸಹ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಲೋಡಿಂಗ್ ಹಣ ಕೊಡೋದಿಲ್ಲ, ಬರೀ ಟಾರ್ಪಲ್ ಹಣ ಮಾತ್ರ ಕೊಡ್ತೇವೆ. ಹಾಗಾಗಿ ಮುಂದಿನ ದಿವಸ ಸಹಕರಿಸಬೇಕು. ಇಲ್ಲಾಂದರೆ ನಾವು ಜೋಳ ಹಾಕಿ ಲೋಡ್ ಮಾಡೋದೇ ಇಲ್ಲ ಅನ್ನೋ ಒಂದು